ಇಲ್ಲಿ ಹೀರೋ ಪೀಸ ಇಟ್ಕೊತೀನಿ ಮೆಮೊರೀಸ್ಗೆ. ಅವನ ಜೊತೆ ಹೋಗೋಕ್ಕಾಗದೆ ಇರೋಕ್ಕಾಗದೆ ನಾನು ಹತ್ಕೊಂಡೇ ಬಿಡ್ತಾ ಇದ್ದೀನಿ. ತಾಜ್ ಮಹಲ್ ಕರ್ಕೊಂಡು ಹೋಗಿಲ್ಲ ಆಗ್ರಾಗೆ, ಬಟ್ ಅಕ್ಷರಧಾಮ್ ಟೆಂಪಲ್ ಯಪ್ಪ ಎಷ್ಟು ಪೀಸು ಸಖತ್ತಾಗಿತ್ತು ಗೊತ್ತಾ. ಹೊಸ ಬಟ್ಟೆ ತಗೊಬಂದಿದ್ದು ಫಸ್ಟ್ ಟೈಮ್ ಅನ್ಸುತ್ತೆ ನನಗೆ, ಯಾಕಂತ ಕಂಗ್ರ್ಯಾಚುಲೇಷನ್ಸ್ ಅಂತ ಅಂದರು. ಕಳ್ಸಿದ್ಮೇಲೆ ನಮ್ಮ ಕ್ಯಾಲಿಬರಿ ಏನಂತ ನಾವು ತೋರಿಸ್ಲೇಬೇಕಲ್ಲ ಆಬ್ವಿಯಸ್. ದಿಲ್ಲಿಗೆ ಹೊರಟ ಮಕ್ಕಳು ಅಂತಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್. ಗೂಗಲಲ್ಲಿ ಸರ್ಚ್ ಮಾಡಿದೆ ಈ ನಂಬರಲ್ಲಿ ನನ್ನ ಹೆಸರು ಮತ್ತು ನಮ್ಮ ಸರ್ ಹೆಸರು ಬರುತ್ತೆ. ನೀನು ಉದ್ದ ಇದ್ದವ್ರು ಇವರಿಬ್ರು ಆಸ್ತಿ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾನು ಎಲ್ಲಿದ್ದೀನಿ ಗೊತ್ತಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಪ್ರೀವಿಯಸ್ ವಿಡಿಯೋ ಏನು ಕಬೋರ್ಡ್ ಕ್ಲೀನಿಂಗ್ದು ಸಮ್ ಮೆಮೊರೀಸ್ ಶೇರ್ ಮಾಡಿದ್ದೆ. ಸೊ ಈಗ ಮೆಮೊರೀಸಲ್ಲಿ ಕೆಲವೊಂದು ತುಂಬ ಇಂಪಾರ್ಟೆಂಟಾಗಿ 1, 2, 3 ಮೆಮೊರೀಸ್ನ ಶೇರ್ ಮಾಡೋದಿದೆ. ಮಿಕ್ಸಲ್ಲಿ ನಂದು ನನಗೆ ಅನಿಸಿರೋ ಮಟ್ಟಕ್ಕೆ ಒಂದು ರೇಂಜಿಗೆ ಓಕೆನಪ್ಪ, ವೆಲ್ ಸ್ಯಾಟಿಸ್ಫೈಡ್. ನಾನು ಅಕಾಡೆಮಿಕ್ಸ್ ತುಂಬ ಸ್ಯಾಟಿಸ್ಫೈಡ್ ಇದೆ. ಯಾಕಂತಂದರೆ ಎಲ್ಲ ಗ್ರೇಡ್ಸಲ್ಲೂ 80, 90+ ಏನೇ ಇದೆ ಸ್ಕೋರ್ಸು. ಅಪಾರ್ಟ್ ಫ್ರಮ್ ಮಾರ್ಕ್ಸ್ ಅನ್ನೋದು ಬಿಟ್ಬಿಟ್ಟು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಅಥವಾ ಏನಾದರೂ ಒಂದು ಅಚೀವ್ ಅಂತ ಬಂದಾಗ ನನ್ನ ಕಡೆಯಿಂದ 2 ಇದೆ, ಮೇಜರಾಗಿ 2 ಇದೆ. ಸೊ ಅದನ್ನು ಶೇರ್ ಮಾಡಬೇಕಂತಲೇ ಪರ್ಟಿಕ್ಯುಲರಾಗಿ ಈ ವಿಡಿಯೋ ನಾನು ಮಾಡ್ತಿರೋದು. ನನ್ನ ಆಸ್ತಿ ಅಂತ ಹೇಳ್ಬಿಟ್ಟು ಓಕೆ, ಸ್ಟಾರ್ಟಿಂಗ್ ಫ್ರಮ್ ಸ್ಕೂಲ್ ಅಂತ ತಗೊಂಡ್ರೆ ಸ್ಕೂಲಲ್ಲಿ ಎಲ್ಲ ಗ್ರೂಪ್ ಫೋಟೋ ತೆಗೆಸ್ತೀವಲ್ಲ, ಸೊ ಅದು ಇದು ಇದರಲ್ಲಿ ನಾನು ಎಲ್ಲಿದ್ದೀನಿ ಗೊತ್ತಾ. ನನಗೆ ಕಾಣಬಟ್ಟಿ ಸಮಥಿಂಗ್ ಎಲ್ಲಿದ್ದೀನಿ ಇಷ್ಟೇ ಜನ ಇದ್ದಿದ್ದು ನಾವು ಸ್ಕೂಲಲ್ಲಿ. ಇದು 8th ಸ್ಟ್ಯಾಂಡರ್ಡು ನಮ್ಮ ಕುಪ್ಪಳ್ಳಿ ಸ್ಕೂಲಲ್ಲಿ 8th ಸ್ಟ್ಯಾಂಡ್, ಅದೇ ಲಾಸ್ಟು. 9th 10th ಮತ್ತು ಹೇಗೆ ನಾವು ನಂದಿಗೆ ಹೋಗಿದ್ದು. ಸೊ ಹಂಗಾಗಿ ಆವತ್ತು ಸರಸ್ವತಿ ಪೂಜೆ ಮಾಡ್ತೀವಲ್ಲ ಎಕ್ಸಾಮ್ಸ್ ಹತ್ರ ಬಂದಾಗ, ಸೊ ಆವತ್ತು ತೆಗ್ಸಿರೋ ಗ್ರೂಪ್ ಫೋಟೋ ಇದು. ಇದು ನಮ್ಮ ಟೀಚರ್ಸ್ ಇವರೆಲ್ಲ: ಕೃಷ್ಣ ಕುಮಾರಿ ಮಿಸ್ಸು, ಸೀತಮ್ಮ ಮಿಸ್ಸು, ಸರೋಜಾ ಮಿಸ್ಸು, ವಿಜಯ ಮಿಸ್ಸು, ಅಪ್ಸರಾ ಮಿಸ್ಸು, ನಾರಾಯಣ ಸ್ವಾಮಿ ಸರು, ಆ ಕಡೆ ಗ್ರಾಮ ಪಂಚಾಯತಿ ಸದಸ್ಯರು, ಆಮೇಲೆ ನಮ್ಮ ನಾಗರಾಜ್ ಸರು ಮತ್ತು ನಮ್ಮ ಸುಂದರಾಜ್ ಸರ್ ಪಿ ಟಿ ಸರು. ಹೀಗೆ ಇಲ್ಲಿ ಏನಿದ್ದಾರೆ ಇಲ್ಲಿ ಇಷ್ಟು ಜನ, ನಾವು 4 ಜನ ತುಂಬ ಕ್ಲೋಸ್ ಫ್ರೆಂಡ್ಸ್. ಇಷ್ಟು ಜನ ಸ್ವಲ್ಪ ನಾವು ಲೈಕ್ ಕ್ಲೋಸ್ ಫ್ರೆಂಡ್ಸು ಆಗ. ಸೊ ಅದೊಂದು ನಮ್ಮ 4 ಜನದ್ದೇ ನಾವು ಫೋಟೋ ಬರೀ ಇಡ್ಸ್ಕೊಂಡ್ಬಿಟ್ಟಿದ್ದೀವಿ. ಫಸ್ಟ್ ಟೈಮ್ ಅನಿಸುತ್ತೆ ನಾನು ಈ ಥರ ಎಲ್ಲ ಫೋಟೋ ಇಡ್ಸ್ಕೊಂಡಿರೋದು. ಇನ್ನು ನಮ್ಮ 4 ಜನದಲ್ಲಿ ನಾನೇ ಚಿಕ್ಕದಾಗಿ ಕಾಣಿಸ್ತಾರೆ, ಸಣ್ಣಕ್ಕೆ ಸ್ವಲ್ಪ ಕುಳ್ಳಕ್ಕೆ. ಈಗ ಎಲ್ಲರಿಗಿನ ಉದ್ದ ನಾನೇ ಇದ್ದೀನಿ. ನನಗಿನ್ನ ಉದ್ದ ಇದ್ದವ್ರು ಇವರಿಬ್ಬರು ಕುಳ್ಳ ಆಗಿದ್ದಾರೆ, ಈಗ ನಾನು ಉದ್ದ ಆಗಿದ್ದೀನಿ. ನಾನು, ಪ್ರತಿಭಾ, ತನುಜಾ, ಜ್ಯೋತಿ. ಅದು ಮೆಮೊರೀಸ್ ಆಯಿತು. ಸಮ್ ಸರ್ಟಿಫಿಕೇಟ್ಸು, ಇದು MBA ಮಾರ್ಕ್ಸ್ ಕಾರ್ಡ್ಸು, ಇದು ಟೋಟಲ್ 4th ಸೆಮ್ದು. ಹೀಗೆ ಡಿಗ್ರಿ ಕನ್ವೊಕೇಶನು, ಡಿಗ್ರಿ ಇದು ಟೋಟಲ್ 6 ಸೆಮ್ಸ್ ಅಲ್ವಾ. ಸೊ 6 ಮಾರ್ಕ್ಸ್ ಕಾರ್ಡ್ಸ್ ಇಲ್ಲಿದ್ದಾವೆ. ಅಗೇನ್ PU ಮಾರ್ಕ್ಸ್ ಕಾರ್ಡ್, ಅಗೇನ್ 10th ಮಾರ್ಕ್ಸ್ ಕಾರ್ಡ್. ಮೇಜರಾಗಿ ನಾನು ಇದ್ರ ಬಗ್ಗೆ ಹೇಳಬೇಕಾಗಿರೋದು, ಸ್ಪೀಡ್ ಪೋಸ್ಟ್ ಬಂದಿದ್ದೆ ಅಂತ ಹೇಳಿದ್ದೆ ಅಲ್ಲ ಹಿಂದಿನ ವೀಡಿಯೋದಲ್ಲಿ. 2 ಬಂದಿತ್ತು ನನಗೆ. 2 ಇದಪ್ಪ ಬೆಳಗಾವಿ ಅಂದರೆ ನಮ್ಮ ಯೂನಿವರ್ಸಿಟಿಯಲ್ಲಿದೆ VTU. ಸೊ ಅಲ್ಲಿಂದ ನನಗೆ ಕಳಿಸ್ಕೊಟ್ಟಿದ್ದಿದೆ 2. ಏನಪ್ಪ ಅಂತಂದರೆ ಅವು ಇವೆರಡು ಸರ್ಟಿಫಿಕೇಟ್ ಅಂತಂದರೆ ಕಾಲೇಜ್ ಕಡೆಯಿಂದ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಇನ್ವೈಟ್ ಮಾಡಿದರು ನಮ್ಮ VTU ಕಡೆಯಿಂದ. ಸೊ ಆಗ ನಾನು ಅಟೆಂಡ್ ಆಗಿದ್ದಿದ್ದು, ಬಟ್ ಆನ್ಲೈನಲ್ಲೇ ಇತ್ತು. ಕಾಲೇಜಿಂದನೇ ಇದನ್ನು ಪ್ರೆಸೆಂಟ್ ಮಾಡಿದ್ದು, 2 ಟಾಪಿಕ್ ಬಗ್ಗೆ ಮಾತಾಡಿದ್ದು, ಆನ್ಲೈನ್ ಕಾನ್ಫರೆನ್ಸು. ಸೊ ಹಂಗಾಗಿ ಅಲ್ಲಿಂದ ಕಳಿಸ್ಕೊಟ್ಟಿರೋಂಥವು. ಇದೆಲ್ಲ ನಮ್ಮ ಅಕಾಡೆಮಿಕ್ಸ್ಗೆ ಮಾರ್ಕ್ಸ್, ಇದು ಏನಪ್ಪ ರೆಸ್ಯೂಮ್ಗೆ ವೆಯ್ಟೇಜ್ ಕೊಡುತ್ತೆ. ಸೊ ಹಂಗಾಗಿ ಇವೆರಡು ಒಂದು ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಒಂದು ಸಾಧನೆ. ಬಟ್ ಈಗೇನು ಇದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಓವರಾಲ್ ಈ ಫೈಲಿಗೆ ವೆಯ್ಟೇಜ್ ಕೊಟ್ಟಿರೋದು MBA ಮಾರ್ಕ್ಸ್ ಕಾರ್ಡು. ಆ್ಯಂಡ್ ಇದು ಏನಕ್ಕೆ ಗೊತ್ತಾ, ಇವಾಗ ಇದು ಹೇಳಿದೆ ಅಲ್ಲ, ಈ ಥರ 2 ಪೇಪರ್ ಪಬ್ಲಿಷ್ ಮಾಡಿದರೆ. ಪೇಪರ್ ಅಂತಂದರೆ ಒಂದು ಟಾಪಿಕ್ ಬಗ್ಗೆ ನಾವು ಅನಾಲಿಸಿಸ್ ಮಾಡಿಬಿಟ್ಟು ಅದನ್ನು ಯಾರಾದರೂ ಪಬ್ಲಿಕೇಶನ್ಸ್ ಇರ್ತಾರಲ್ಲ, ಬುಕ್ಕೆಲ್ಲ ಪಬ್ಲಿಷ್ ಮಾಡ್ತಾರಲ್ಲ, ಸೊ ಅವ್ರದ್ರಾಗಿ ನಮ್ಮ ಟಾಪಿಕ್ನ ಪಬ್ಲಿಷ್ ಮಾಡಿಸೋದು, ಅದನ್ನು ಪೇಪರ್ ಪಬ್ಲಿಕೇಶನ್ ಅಂತ ಕರಿತೀವಿ. ಸೊ ಇದು ಬಂದು ಭೂಮಿ ಸರ್ಟಿಫಿಕೇಷನ್ಸ್ ಕಡೆಯವರಿಂದ. ಟಾಪಿಕ್ ಬಂದುಬಿಟ್ಟು ಸ್ಟಡಿ ಆನ್ ಡಿಜಿಟಲೈಸೇಷನ್ ಇನ್ HRM ಪ್ರಾಕ್ಟೀಸಸ್ ಅಂದ್ಬಿಟ್ಟು. ಸೊ ನಾನು ಮತ್ತು ನಮ್ಮ ಸರ್ರು ಇದಕ್ಕೆಲ್ಲ ತುಂಬ ಒಂದು 80% ಕಾಂಟ್ರಿಬ್ಯೂಷನ್ ಇವ್ರದ್ದೇ ಇದೆ. ತುಂಬ ಇವ್ರ ಗೈಡೆನ್ಸಲ್ಲೇ ಕಂಪ್ಲೀಟ್ ಒಂದು ಪೇಪರು ಪ್ರಿಪೇರ್ ಮಾಡಿಬಿಟ್ಟು ಅದನ್ನು ಭೂಮಿ ಪಬ್ಲಿಕೇಶನ್ಸ್ ಅವರಿಗೆ ಕೊಟ್ಟಿರೋದಕ್ಕೆ ಅವರು ಪಬ್ಲಿಷ್ ಮಾಡಿದ್ದಾರೆ. ಇದೇನಿದೆ ISBN ನಂಬರ್ ಅಂತ, ಇದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗೋದು. ISBN ಅಂತಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ 9789388901 727. ಈ ನಂಬರ್ ಈಗಲೂ ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡಿದ್ರೆ ನಿಮಗೆ
ಬರುತ್ತೆ, ನನ್ನ ನೇಮ್ ರಿಫ್ಲೆಕ್ಟ್ ಆಗುತ್ತೆ. ನಮ್ಮ ಸರ್ರಾಗಿ ಹೇಳ್ತಿದ್ರು, ಯಾರಾದರೂ ಏನಾದರೂ ಸಾಧನೆ ಮಾಡಿದ್ದೀರಾ ಅಂತಂದರೆ ಹೇಳ್ಕೊಳೋ ಥರ ಇರಬೇಕು ಸಾಧನೆ ಅಂತಂದರೆ. ಯಾವ ಥರ ಸರ್ ಅಂತ ನಾವು ಕೇಳಿದ್ರೆ, ಇನ್ನು ಒಂದು ನಂಬರನ್ನ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ನನ್ನ ಹೆಸರು ಬರುತ್ತೆ ಅಂತ ಪ್ರೌಡ್ಲಿ ನೀವು ಹೇಳ್ಕೊಬೇಕು ಅಂತಂದರೆ ಒಂದು ಪೇಪರ್ ಪಬ್ಲಿಷ್ ಮಾಡಿರಿ ಆಗುತ್ತೆ ಅಂತ. ಬಟ್ ನಮ್ಮ ಕ್ಲಾಸಲ್ಲಿ ಏನೊಂದು 70 ಮೆಂಬರ್ಸ್ ಏನೋ ಇದ್ವಿ ನಾವು. ಅದರಲ್ಲಿ ಐ ಥಿಂಕ್ ಯಾರೋ ISBNಗೆ ಆಗ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಸೊ ಸರ್ ಹೇಳಿದ್ದನ್ನು ತುಂಬ ಸೀರಿಯಸ್ಸಾಗಿ ನಾನು ತಗೊಂಡು ಮಾಡಿರೋದಕ್ಕೆ ಇವತ್ತು ಈ ಫೈಲಲ್ಲಿ ಈ ಒಂದು ಸರ್ಟಿಫಿಕೇಟ್ ಇದೆ. ಗೂಗಲಲ್ಲಿ ಸರ್ಚ್ ಮಾಡಿದೆ ಈ ನಂಬರಲ್ಲಿ ನನ್ನ ಹೆಸರು ಮತ್ತು ನಮ್ಮ ಸರ್ ಹೆಸರು ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಿಥುನ್ ಸರ್, ನಿಮ್ಮ ಆಗ ಕೊಟ್ಟಂಥ ಸಪೋರ್ಟೇ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದಕ್ಕೆ ಕಾರಣ, ಮತ್ತು ಈ ಫೈಲಿಗೆ ವೆಯ್ಟೇಜ್ ಕೊಟ್ಟಿರೋದು ಅದೇ ಸರ್. ಇದು ಫಸ್ಟ್ ಓಕೆನಾ, ಇದೇನಿದೆ ಸರ್ಟಿಫಿಕೇಟು, ಇದು ಮೇಜರಾಗಿ ಸಿಕ್ಕಾಪಟ್ಟೆ ನನಗೆ ಹೆಮ್ಮೆ ತಂದುಕೊಟ್ಟಂಥ ವಿಷಯ ಇದು MBAದಲ್ಲಿ. ಇದನ್ನು ಬಿಟ್ಟರೆ ಅಪಾರ್ಟ್ ಫ್ರಮ್ ದಿಸ್ ನನ್ನ ಸ್ಕೂಲ್ ಓದ್ತಿರ್ಬೇಕಾದ್ರೆ ಅಂದರೆ ಕುಪ್ಪಳ್ಳಿ ಸ್ಕೂಲಲ್ಲಿ 7th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಒಂದು ಲೈಕ್ ಸಾಧನೆ ಅಂತಲೇ ನನಗೆ ಫೀಲ್ ಆಗುತ್ತೆ. ಸೊ ಅದೇನು ಗೊತ್ತಾ, ಟಂಟಡಾಂಟ್ ಏನಿದೆ ಗೊತ್ತಾ ಇದರಲ್ಲಿ, ದಿಲ್ಲಿಗೆ ಹೋರಾಟ ಮಕ್ಕಳು. ಐ ಥ್ಯಾಂಕ್ಫುಲ್ ಫಾರ್ ದಿಸ್ ಶಿಕ್ಷಣ ಫೌಂಡೇಶನ್ ಅಂದ್ಬಿಟ್ಟು. ಗೌರ್ಮೆಂಟ್ ಸ್ಕೂಲ್ ಆಗಿರೋ ಕಾರಣ ಏನಾದರೂ ಈ ಸಂಸ್ಥೆಗಳಿರ್ತಿದ್ವಲ್ಲ, ಆಗ ಅವು ನಮ್ಮ ಶಾಲೆನೂ ಸ್ವಲ್ಪ ಏನಾದರೂ ನೋಡ್ಕೋತಿದ್ರು, ಎಲ್ಲ ಟೇಕ್ ಕೇರ್ ಮಾಡ್ತಿದ್ರು. ಸೊ ಹಂಗಾಗಿ ಅದರಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ರು. ನಾನು 7th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಎಕ್ಸಾಮಿಗೆ ಕಳಿಸಿದಿತ್ತು. ಬಟ್ ನಂದೇನು ಗೊತ್ತಾ, ಒಂದು ಯಾರು ನನ್ನ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊತಾರೆ, ಓಕೆ ಇವಳು ಅಚೀವ್ ಮಾಡೇ ಮಾಡ್ತಾಳೆ, ಇನ್ನೊಂದು ಮಾಡೇ ಮಾಡ್ತಾಳೆ ಅಂತ ಅನ್ಕೊತಾರೆ. ನಾನು ಅಲ್ಲಿಗೆ ಟುಸ್ ಪಟಾಕಿ, ನಾನು ಅದನ್ನೇನು ಮಾಡಲ್ಲ. ಇದೇ ನನಗೆ 2 ಸಲ ಎಕ್ಸ್ಪೀರಿಯೆನ್ಸ್ ಆಗೈತೆ. ಒಂದೇನು ಗೊತ್ತಾ, ನಮ್ಮ ಇದೇ ಸ್ಕೂಲಲ್ಲೇ ಟೀಚರ್ಸು ಈ ಎಕ್ಸಾಮ್ಗೆ ಒಂದಷ್ಟು ಹಂಗಂತೇಳಿ ಕ್ಲಾಸ್ ಮೆಂಬರ್ಸ್ನೆಲ್ಲರೂ ಒಂದು 30-40 ಮೆಂಬರ್ಸ್ ಏನಿತ್ತು ಅಷ್ಟು ಜನನೂ ಎಕ್ಸಾಮಿಗೆ ಕಳ್ಸೋಕ್ಕಾಗಲ್ಲ. ಅದರಲ್ಲಿ ಒಂದು 2-3 ಮೆಂಬರ್ಸ್ನ ಕಳಿಸಿ ಅಂತ ಹೇಳಿರ್ತಾರೆ. 8th ಸ್ಟ್ಯಾಂಡರ್ಡಲ್ಲಿ 2-3 ಮೆಂಬರ್ಸು, ಮತ್ತು 7th ಸ್ಟ್ಯಾಂಡರ್ಡಲ್ಲಿ 2-3 ಮೆಂಬರ್ಸ್ನ ಕಳಿಸಿ ಅಂತ ಹೇಳಿರ್ತಾರಲ್ಲ. ಬಟ್ ಟೀಚರ್ಸು ಬೇರೆಯವ್ರ ಮೇಲೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರು ಪಾಸ್ ಆಗೇ ಆಗ್ತಾರೆ ಅಂತ ಅಂದ್ಕೊಂಡು ಕಳಿಸಿದ್ರು. ಬಟ್ ಅವ್ರು ಪಾಸ್ ಆಗಲಿಲ್ಲ. ಫಸ್ಟ್ ಅಟೆಂಪ್ಟಲ್ಲ, ಸೆಕೆಂಡ್ ಅಟೆಂಪ್ಟಲ್ಲೂ ಪಾಸ್ ಆಗಲಿಲ್ಲ, ಓಕೆನಾ. ಬಟ್ ನಮ್ಮ ಮೇಲೆ ಅದೇನು ಡೌಟ್ಸೋ ಏನಪ್ಪ ಗೊತ್ತಿಲ್ಲ, ನಮ್ಮ ಟೀಚರ್ಸ್ಗೆ ಕಳಿಸಿಲ್ಲ ಫಸ್ಟ್ ಟೇಕಲ್ಲಿ. ನನಗೆ ಅಂದ್ಕೊಂಡೆ ಲೈಕ್ ಈಗ ಅದಕ್ಕೊಂದು ಟ್ಯಾಗ್ಲೈನ್ ಕೊಟ್ಟಿದ್ದೀವಿ ಪಾರ್ಶಿಯಾಲಿಟಿ ಅಂತ. ಬಟ್ ಆಗಲೇ ನಡೀತಿತ್ತು ಪಾರ್ಶಿಯಾಲಿಟಿ, ಬಟ್ ಆದರೂ ಅದು ಪಾರ್ಶಿಯಾಲಿಟಿ ಅಂತ ಗೊತ್ತಿರಲಿಲ್ಲ. ಬಟ್ ಆದರೂ ಮನ್ಸಿಗೆ ತುಂಬ ತೊಗೊಂಡ್ರು, ಯಾಕಪ್ಪ ಟೀಚರ್ಸ್ ನನ್ನನ್ನು ಕಳಿಸ್ಲಿಲ್ವಲ್ಲ ಅಂತ ಒಂದು ಲೈಕ್ ಗಿಲ್ಟ ಏನದು ಕಾಡ್ತಿತ್ತು. ಅದಾದಮೇಲೆ ಸೆಕೆಂಡ್ ಟೈಮು ಕಳಿಸಿದ್ರು. ಸೊ ಕಳಿಸಿದ್ಮೇಲೆ ನಮ್ಮ ಕ್ಯಾಲಿಬರ್ ಏನಂತ ನಾವು ತೋರಿಸ್ಲೇಬೇಕಲ್ಲ ಆಬ್ವಿಯಸ್ಲಿ. ಸೊ ಹಂಗಾಗಿ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ಪಾಸ್ ಆಗಿದ್ದಕ್ಕೆ 7th ಸ್ಟ್ಯಾಂಡರ್ಡಲ್ಲಿ ನಾನು ಫ್ರೀಯಾಗಿ ಡೆಲ್ಲಿಗೆ ಹೋಗಿ ಬಂದೆ. ಸೊ ಅದು ಪ್ರೌಡು. ಆ ಟೇಕಲ್ಲಿ ಎಕ್ಸಾಮ್ ತೊಗೊಂಡಿರೋರಲ್ಲಿ ನಾನೊಬ್ಬಳೇ ಅನಿಸುತ್ತೆ ಆ ಕ್ವಾರ್ಟರಲ್ಲಿ ಎಕ್ಸಾಮ್ ತೊಗೊಂಡಿದ್ದರು. ಅದಕ್ಕೆ ಮುಂಚೆ ನನ್ನ ಫ್ರೆಂಡ್ಸ್ ಆಕರ್ಷು, ಕಿರಣ್ ಎಲ್ಲ ಹೋಗಿ ಬಂದಿದ್ದಾರೆ. ನಮ್ಮ ಸೀನಿಯರ್ಸ್ ಕಾರ್ತಿಕ್ ಸಮಥಿಂಗ್ ಇವರೆಲ್ಲ, ತೇಜು ಅಕ್ಕ, ಸೊ ಇವರೆಲ್ಲ ಹೋಗಿ ಬಂದಿದ್ದಾರೆ. ಸೊ ನಮ್ಮ ಬ್ಯಾಚಲ್ಲಿ ನಾನು ನನ್ನ ಜೊತೆ ಎಕ್ಸಾಮ್ ಬರ್ದಿರೋದ್ರಲ್ಲಿ ನಾನು ಪಾಸ್ ಆಗಿದ್ದೆ. ಸೊ ಹೋಗಿ ಬಂದೆ. ಬಟ್ ಟ್ರೈನಲ್ಲಿ ಹೋಗಿದ್ದಿದ್ದು. ರೋಸ್ ಹಾಕಿದ್ವಿ, ಹಾಕಬೇಕಿತ್ತು. ಹಾಕೋದಕ್ಕೆ ಡ್ರಿಪ್ ಪೈಪ್ಲೈನ್ ಮಾಡ್ತಿದ್ರು ಡ್ಯಾಡಿ. ಅವ್ರ ಜೊತೆ ಕೂತ್ಕೊಂಡು ನಾನು ಒಂದು ನಮ್ಮ ಸ್ಕೂಲಿಂದನೇ ಓಕೆ ಒಂದು ಬುಕ್ಕು ಕೊಟ್ಟಿದ್ದೆ, ಜನರಲ್ ನಾಲೆಡ್ಜ್ ಬುಕ್ಕು ಕೊಟ್ಬಿಟ್ಟು, ನೋಡು ಈ ಜನರಲ್ ನಾಲೆಡ್ಜ್ ಬುಕ್ ಇದು, ಇದರಲ್ಲೇ ಕ್ವಶನ್ಸ್ ಕೇಳ್ತಾರೆ. ಇಷ್ಟು ಬುಕ್ ತುಂಬ, ಅಷ್ಟು ಕ್ವಶನ್ಸಲ್ಲಿ 60 ಕ್ವಶನ್ಸ್ ಸಮಥಿಂಗ್ ಏನೋ ಬರೆದಿದ್ದು ನಂಗೆ ನೆನಪಿಲ್ಲ ಸರಿಯಾಗಿ. ಸೊ ಓದ್ಕೊ ಅಂತ ಕೊಟ್ಟಿದ್ದರು. ನಾನು ನಮ್ಮ ಅಕ್ಕವರೆಲ್ಲ ಬೇರೆ ಕೆಲಸ, ಬೇರೆ ತೋಟಕ್ಕೆ ಹೋದರೆ ನಾನು ಮಾತ್ರ ಡ್ಯಾಡಿ ಜೊತೆ ಜಾಸ್ತಿ ಇರ್ತಿದ್ದೆ ನಾನು. ಸೊ ಹಂಗಾಗಿ ನಮ್ಮಪ್ಪ ಅವ್ರ ಜೊತೆ ಕರ್ಕೊಂಡೋದ್ರು. ಡ್ರಿಪ್ ಲೈನಿಗೆ ಏನಾದ್ರು ಬೇಕಾದಾಗ ಆಗಾಗ ಏನಾದರೂ ಪೈಪ್ ಎತ್ಕೊಡೋದು ಅದು ಇದು ಹೆಲ್ಪ್ ಮಾಡಿಕೊಂಡು, ಜಸ್ಟ್ ಸ್ವಲ್ಪ ಫ್ರೀನೇ ಅಲ್ವಾ. ಸೊ ಹಂಗಾಗಿ ನನಗೆ ಈಗಲೂ ನೆನಪಿದೆ, ಅಲ್ಲಿ ಗೆದ್ಮೆ ಮೇಲೆ ಕೂತ್ಕೊಂಡು ಓದ್ಕೊಂಡಿದ್ದೆ ನಾನು ಆ ಬುಕ್ ಹಿಡ್ಕೊಂಡು ಕ್ವಶನ್ಸ್ಗೆಲ್ಲ. ಸೊ ಪೇ ಆಫ್ ಮಾಡ್ತು ಅನಿಸುತ್ತೆ. ಅವತ್ತು ಕೂತ್ಕೊಂಡು ಟೈಮ್ ಕೊಟ್ಟಿದ್ದೆ ನಾನು. ಅವತ್ತು ಆ ಬುಕ್ಗೋಸ್ಕರ ಟೈಮ್ ಕೊಟ್ಟಿದ್ದು ಪೇ ಆಫ್ ಮಾಡ್ತು ಅನಿಸುತ್ತೆ. 10 ಡೇಸು ಡೆಲ್ಲಿ ಟ್ರಿಪ್ ಹೋಗಿ ಬಂದೆ. ಸೊ ಅದು ಒಂದು ಪ್ರೌಡ್ ಫೀಲ್ ನನಗೆ. ಸೊ ನಮ್ಮ ಅಪ್ಪಗೂ ತುಂಬ ಪ್ರೌಡಿದೆ. ಏನಂತಂದರೆ ಸೆಲೆಕ್ಟ್ ಆಗಿರೋದು ಮೂಮೆಂಟಲ್ಲಿ ಹೆಂಗಿತ್ತು ಗೊತ್ತಾ, ಸರ್ ನನ್ನನ್ನು ಕರೆದು ಹೇಳಿದ್ದು, ಸ್ಕೂಲ್ಗೆ ಪ್ರೇಯರ್ ಎಲ್ಲ ಮಾಡಿ ಎಲ್ಲ ಒಳಗಡೆ ಕೂತಿದ್ದೀವಿ. ಮತ್ತು ಸರ್ ಕರೆದ್ರು ನನ್ನನ್ನು, ಓಕೆ ಯಾರ ಕೈಲೋ ಹೇಳಿ ಕಳಿಸಿದ್ರು ದಿವ್ಯಾನ್ ಕರಿ ಅಂತ. ಸರಿ ಅಂತ ಓದಿ ಸ್ಟೇಜ್ ಅಂತ. ಸರ್ ಸ್ಟೇಜ್ನಲ್ಲಿದ್ದರು ನಮ್ಮ ನಾಗರಾಜ್ ಸರ್. ಕಂಗ್ರ್ಯಾಚುಲೇಷನ್ಸ್ ಅಂತ ಅಂದರು. ಸರಿ ಏನಕ್ಕೆ ಕಂಗ್ರ್ಯಾಚುಲೇಷನ್ಸು ಅಂತ ಅಂದೆ ನಾನು. ಡೆಲ್ಲಿಗೆ ಸೆಲೆಕ್ಟ್ ಆಗಿದ್ದೆ, ಡೆಲ್ಲಿ ಟ್ರಿಪ್ ಹೋಗೋದಕ್ಕೆ ಸೆಲೆಕ್ಟ್ ಆಗಿದೆಯಾ ಅಂತಂದರು. ಲಿಟ್ರಲಿ ಆ ಮೂಮೆಂಟ್ ಹೆಂಗಿತ್ತು ಗೊತ್ತಾ, ಒಂದು ಕ್ಷಣ ಅಪಿಯರೆನ್ಸ್ ಕಾಣಿಸಲ್ಲ, ಬಟ್ ಒಳಗಡೆ ಮನಸ್ಸಲ್ಲಿ ಫುಲ್ ಕುಣಿದ್ಬಿಟ್ಟಿರ್ತೀವಿ, ಖುಷಿಯಾಗಿ ಹೋಗಿರುತ್ತೆ. ಹೌದಾ ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು, ಸರ್ ಮನೆಗೆ ಹೋಗಿ ಬರ್ತೀನಿ ಅಂತಂದೆ. ಏನಕ್ಕೆ ಅಂತಂದರು. ನಾನು ನಮ್ಮ ಅಪ್ಪ ಅಮ್ಮಗೆ ಹೇಳಬೇಕು ಸರ್ ಅಂತಂದೆ. ಬಟ್ ಕ್ಲಾಸಲ್ಲಿ ಯಾರಿಗೂ ಹೇಳ್ಕೊಳೋಕ್ಕೂ ನನಗೆ ಇಷ್ಟ ಆಗಲಿಲ್ಲ. ಬಟ್ ನನಗೆ ಡೈರೆಕ್ಟ್ ಮನೆಗೆ ಹೋಗಬೇಕು, ನಮ್ಮ ಅಪ್ಪ ಅಮ್ಮಗೆ ಹೇಳಬೇಕು ಅಂತ ಫುಲ್ ಖುಷಿ ಆಗೋಯಿತು. ಸರಿ ಅಂತ ಸರ್ನ ಕೇಳಿಕೊಂಡು ಮನೆಗೆ ಬಂದೆ. ಅಪ್ಪ ಇರಲಿಲ್ಲ, ಟೌನ್ಗೆ ಹೋಗಿದ್ರು. ನಮ್ಮ ಅಮ್ಮಗೆ ಮಾತ್ರ ಹೇಳ್ಬಿಟ್ಟು, ಅಮ್ಮ ಬರ್ತಾನೆ ಡ್ಯಾಡಿ ಕೇಳ್ಬಿಡು ಅಂತ ಹೇಳ್ಬಿಟ್ಟು ಹೋದೆ. ಬಂದಿಗೇನು ಸಂಜೆ ನಾನೇ ಹೇಳಿದೆ.
ಸೊ ಹಂಗೆ ಏನೋ ಒಂದು ಖುಷಿ ಹಂಗಂತೇಳಿ ಈಗೆಲ್ಲ ಇದೆ ದುಡ್ಡು ಟೈಮ್ ಎಲ್ಲ ಇದೆ, ಬಟ್ ಹೋದ್ರೂ ಅದಕ್ಕೆ ಅಷ್ಟು ಸ್ಯಾಟಿಸ್ಫೈಡ್ ಅನ್ಸಲ್ಲ. ಬಟ್ ಅದೇ ನಾನು 7th ಸ್ಟ್ಯಾಂಡರ್ಡಲ್ಲಿ ಎಕ್ಸಾಮ್ ಬರೆದು ವಿತೌಟ್ ಝೀರೋ ಅಮೌಂಟ್ ನಮ್ಮ ಕಡೆಯಿಂದ ಏನೂ ಖರ್ಚಿಲ್ಲದೆ ಹೋಗಿ ಬಂದಿದ್ರಲ್ಲ, ಅದು 7th ಸ್ಟ್ಯಾಂಡರ್ಡಲ್ಲಿ ಗ್ರೇಟ್ ಫೀಲ್ ಇದೆ ನನಗಂತೂ, ತುಂಬ ಖುಷಿ ಕೊಟ್ಟಿದೆ ಅದು. ಇದನ್ನು ತೋರಿಸ್ದೆ ನಿಮ್ಗೆ. ಇದನ್ನು ಅದು ಆ್ಯಕ್ಚುಲಿ ಇದು ಏನಂತ ಹೇಳಿಲ್ಲ, ಇದರಿಂದನೇ ಒಂದು ಬ್ಯಾಕ್ ಸ್ಟೋರಿ ಇದೆ ಏನು ಗೊತ್ತಾ. ಹೀಗೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಟ್ರಿಪ್ ಹೋಗೋದು ಅಂತಂದರೆ ಎಷ್ಟು ಮಟ್ಟಕ್ಕೆ ಅಂತ ಗೊತ್ತು. ಇನ್ನು 8th 9th 10th ಅಂತ ಇಟ್ಕೊಳ್ಳಿ, ಆಲ್ಮೋಸ್ಟ್ ಈಗ ಸ್ಕೂಲ್ ಮುಗಿಸ್ತಾ ಇದ್ದೀವಿ ಅಂತಂದರೆ ಒಂದು ಟ್ರಿಪ್ ಹೋಗಿ ಬರ್ತೀವಿ, ಏನೋ ಕ್ಲಾಸ್ಮೇಟ್ಸ್ ಎಲ್ಲ ಹೈಯರ್ ಕ್ಲಾಸ್. ಇವಾಗ ನಮ್ಮೂರಲ್ಲಿ ಅಂತಂದರೆ 8th ಸ್ಟ್ಯಾಂಡರ್ಡ್ ಲಾಸ್ಟ್, ಸೊ 8th ಯಾರು ಬಂದಿರ್ತೀವಿ ಅವ್ರನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಏನಿಲ್ಲ ಅಂತಂದರೆ ಮಿನಿಮಮ್ ಇಲ್ಲಿ 2000 ಏನೋ ಪೇ ಮಾಡಿರೋದು ನನಗೆ ನೆನಪಿರೋಂಗೆ 2-3 ಡೇಸ್ಗೆ ಟ್ರಿಪ್ಪಿಗೆ. ಓಕೆ, ಅಮೌಂಟ್ ಎಲ್ಲ ಕೊಡಬೇಕಲ್ವಾ. ಆಗ ನಾವು ಬೀಂಗೆ ಮಿಡಲ್ ಆಗೆಲ್ಲ ಸ್ವಲ್ಪ ಕಷ್ಟನೇ ಇತ್ತು ಮನೇಲೆಲ್ಲ, ಏನೊಂದು ನಡೆಯೋದಕ್ಕೆ. ಈಗ ಸ್ವಲ್ಪ ಚೆನ್ನಾಗಿದ್ದೀವಿ, ಸೊ ಖುಷಿ ಇದೆ, ಗ್ರೇಟ್ಫುಲ್ ಇದೆ. ಬಟ್ ಆಗ ಸ್ವಲ್ಪ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು, ಸೊ ಕಷ್ಟ ಇತ್ತು ಟ್ರಿಪ್ ಹೋಗೋದಕ್ಕೆಲ್ಲ. ನಾನಂತೂ ನಮ್ಮ ಮನೇಲಿ ಕೇಳ್ತಾನೆ ಇರಲಿಲ್ಲ, ಯಾಕಂದರೆ ನಮ್ಮ ಮನೇಲಿ ಕಳ್ಸಲ್ಲ ಅಂತ ನನಗೆ ಗೊತ್ತು. ಟೀಚರ್ಸ್ ಕೇಳಿದಾಗ ಇಲ್ಲ ಮ್ಯಾಮ್ ನಾನು ಮಿಸ್ ಅಂತ ಇದ್ದಿದ್ದು, ಇಲ್ಲ ಮಿಸ್ ನಾನು ಬರೋಲ್ಲ, ನಮ್ಮ ಮನೇಲಿ ಕಳ್ಸಲ್ಲ ಅಂತ ಹೇಳ್ತಾ ಇದ್ದೆ. ಏನಿಲ್ಲ, ಕಾಲ್ ಡೈರೆಕ್ಟಾಗಿ ನಮ್ಮ ಅಪ್ಪಂಗೆ ಕಳಿಸಿ ಹಂಗೆ ಹಿಂಗೆ ಅಂತ ಅವ್ರು ಡೈರೆಕ್ಟಾಗಿ ಡೀಲ್ ಮಾಡ್ಕೊತಿದ್ರು, ಹೋಗ್ತಾ ಇದ್ದಿದ್ದು ಅಷ್ಟೇ. ಸೊ ಒಂದು ಟ್ರಿಪ್ ಕಳ್ಸೋದಕ್ಕೂ ಅಷ್ಟಿಂದು ಮುಂದೆ ಯೋಚಿಸ್ತಾ ಇದ್ದಿದ್ದ ಟೈಮ್ ಎಲ್ಲರ ಮನೆಗಳಲ್ಲೂ ಆಲ್ಮೋಸ್ಟ್ ಹಂಗೆ ಇತ್ತು. ಸೊ ನಮ್ಮ ಮನೇಲಿ ಸ್ವಲ್ಪ ಟಿಪಿಕಲ್ದು, ಕಳಿಸ್ತಿರ್ಲಿಲ್ಲ. ಸೊ ಹಂಗಾಗಿ ಹೋಗಿ ಬಂದಿರೋದು ತುಂಬ ವರ್ತ್ ಇದೆ, ತುಂಬ ಖುಷಿ ಇದೆ, ವೆರಿ ಪ್ರೌಡು. ಈ ಪೇಪರ್ದು ಏನು ಗೊತ್ತಾ, ನಮ್ಮ ಮನೆಗೆ ಅವಾಗೆಲ್ಲ ನ್ಯೂಸ್ ಪೇಪರ್ ಹಾಕ್ಸ್ತಿರ್ಲಿಲ್ಲ, ಸ್ಕೂಲ್ಗಷ್ಟೇ ನ್ಯೂಸ್ ಪೇಪರ್ ಬರ್ತಿತ್ತು. ಇಲ್ಲಿ ನಮ್ಮೂರವರು ಒಬ್ಬರು ಪೇಪರ್ ಎತ್ಕೊಂಡೇ ಮನೆ ಹತ್ರ ಬಂದಿದ್ದರು, ನೋಡು ನಿನ್ನ ಮಗಳು, ಅಂದರೆ ನಮ್ಮ ಅಮ್ಮ ಮನೇಲಿದ್ದರು, ನಿನ್ನ ಮಗಳು ಪೇಪರಲ್ಲಿ ಬಂದಿದ್ದಾಳೆ, ಡೆಲ್ಲಿಗೆ ಹೊರಟ ಮಕ್ಕಳು ಅಂತ. ಸೊ ಅವ್ರ ಹತ್ರ ಅವತ್ತಿನ ದಿನದ ಪೇಪರಲ್ಲಿ ನನ್ನ ಈ ಫೋಟೋದಲ್ಲಿ ನಾನು ಇಲ್ಲಿದ್ದೀನಿ, ಓಕೆ, ನಮ್ಮ ಡ್ಯಾಡಿ ಇಲ್ಲಿದ್ದಾರೆ. ನಾವು ಈ ಹುಡುಗ ಐ ಥಿಂಕ್ ಆವತ್ತಿನೋ ಆ ಕಡೆ ಯಾರೋ ಗೊತ್ತಿಲ್ಲ, ಈ ಹುಡುಗ ಹೆಸರು ಸಾಯಿ ಅಂತ ಏನೋ ಹೆಸರು, ಅಷ್ಟೇ ನಂಗೆ ನೆನಪಿದೆ ಸ್ವಲ್ಪ. ಬಟ್ ಈ ಹುಡುಗಿ ಇವಳ ಹೆಸರು ಕಾವ್ಯ, ಇವಳು ಭವ್ಯ, ಇವಳು ಕಾವ್ಯ, ಇದು ದಿವ್ಯಾ. ಹೆಂಗಿದೆ ನೋಡಿ, ದಿವ್ಯಾ, ಭವ್ಯ, ಕಾವ್ಯ, ಸಾಯಿ, ಇಷ್ಟು ಜನ ಹೋಗಿದ್ದು. ಇವರಿಬ್ರು ಒಂದೇ ಸ್ಕೂಲ್, ಎಲ್ವಳ್ಳಿ, ನಮ್ಮ ಪಕ್ಕದೂರು ಎಲ್ವಳ್ಳಿ ಸ್ಕೂಲವರು. ಈ ಹುಡುಗ ಬಂದು ಸಮಥಿಂಗ್ ಆವತ್ತಿನೋ ದೇವನಹಳ್ಳಿನೋ, ಇದು ಕುಪ್ಪಳ್ಳಿ ಸ್ಕೂಲಿಂದ ನಾನು ಹೋಗ್ತಾ ಇದ್ದಿದ್ದು. ಸೊ ಇಷ್ಟು ಜನಕ್ಕೂ ಸ್ವೆಟರು, ಬ್ಯಾಗು, ಬುಕ್ಕು, ಪೆನ್ನು ಇಷ್ಟು ಇಶ್ಯೂ ಮಾಡಿಬಿಟ್ಟು ನಮ್ಮ ಸ್ಕೂಲ್ ಹತ್ರನೇ ಫೋಟೋ ತೊಗೊಂಡಿರೋದು. ಪೇಪರಲ್ಲೂ ಲಿಗ್ನಿನ್ ಹೋಗ್ಬಿಟ್ಟು ಎಲ್ಲ ಇದಾಗ್ಬಿಟ್ಟೈತೆ. ಸೊ ಅವಣ್ಣ ತಂದುಕೊಟ್ರು, ಈ ಥರ ನೋಡು ಪೇಪರಲ್ಲಿ ಬಂದಿದೆಯಾ ನೀನು ಅಂತ ಹೇಳಿದ್ದಕ್ಕೆ. ಆ ಪೇಪರಲ್ಲಿ ಈ ಪುಟ್ಟದ್ದು ನಂದೊಂದು ಆರ್ಟಿಕಲ್ನ ನಾನು ಹಣ ಕಟ್ ಮಾಡಿ ಇಟ್ಕೊತೀನಿ, ಇದು ನನಗೆ ಬೇಕು ಮೆಮೊರೀಸ್ಗೆ ಅಂತ ಹೇಳಿ ಇಸ್ಕೊಂಡಿರೋದು. ಅದಕ್ಕೊಂದು ಎಷ್ಟು ಜೋಪಾನ ಮಾಡಿರಬೇಡ, ನಮ್ಮ ಅಪ್ಪ ಹತ್ರ ಇಸ್ಕೊಂಡ್ಬಂದು ಕವರು ಅದರೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಓದ್ತೀನಿ, ಕೇಳಿಸ್ಕೊಳ್ಳಿ ಏನಿದೆ ಅಂತ. ದಿಲ್ಲಿಗೆ ಹೊರಟ ಮಕ್ಕಳು. ಚಿಕ್ಕಬಳ್ಳಾಪುರ ಶಿಕ್ಷಣ ಫೌಂಡೇಶನ್ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ಆಯ್ಕೆಯಾದ ದೆಹಲಿಗೆ ತೆರಳುತ್ತಿರುವ ಕುಪ್ಪಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 4 ವಿದ್ಯಾರ್ಥಿಗಳು ಹಾಗೂ ಒಬ್ಬ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಸಮೂಹ ಸಂಪನ್ಮೂಲ ವ್ಯಕ್ತಿ ಆನಂದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ದೆಹಲಿಗೆ ತೆರಳಲು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಫೌಂಡೇಶನ್ ವತಿಯಿಂದ ಬ್ಯಾಗ್ ಮತ್ತು ಸ್ವೆಟರ್ ತಾಲೂಕು ಶಿಕ್ಷಣ ಸಂಯೋಜಕರಾದ ಚೇತನ್ ವಿತರಿಸಿದರು. ದೆಹಲಿಗೆ ತೆರಳಲು ಆಯ್ಕೆಯಾದ ಮಕ್ಕಳ ಪಾಲಕರು, ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸದಸ್ಯರು ಲತಾ ಹಾಗೂ ಫಾಹಿಮಾ ತಾಜ್ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಫಾಹಿಮಾ ತಾಜ್ ಮ್ಯಾಮ್ ಹೆಸರು. ಓಕೆ, ಎಷ್ಟು ಜನ ಇಲ್ಲಿ ನಮ್ಮ ಟೀಚರ್ಸು ಇದ್ದಾರೆ, ನಮ್ಮ ಪೇರೆಂಟ್ಸು ಇದ್ದಾರೆ, ನಾವುಗಳು ಇದ್ದೀವಿ. ಸ್ವೆಟರ್ ಇನ್ನೂ ನಮ್ಮ ಮನೇಲಿದೆ, ಬಟ್ ಬ್ಯಾಗ್ ಇಲ್ಲ ಅನಿಸುತ್ತೆ, ಪೆನ್ನು ಇಲ್ಲ ಅನಿಸುತ್ತೆ, ಬುಕ್ ಇದೆ. ಸೊ ಇವೆಲ್ಲ ಮೆಮೊರೀಸು. ಸೊ ಹಂಗಾಗಿ ಇದನ್ನು ಕಟ್ ಮಾಡಿ ಇಟ್ಕೊಂಡು ಇಷ್ಟು ದಿವಸ ಆದರೂ ಇಷ್ಟು ಜೋಪಾನ ಆದ್ರೂ ಡಾಕ್ಯುಮೆಂಟ್ಸಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಮೆಮೊರೀಸು ಲೈಕ್ ಈ ಥರ ಏನಾದರೂ ಥಿಂಗ್ಸ್ ಇದ್ದರೆ ಮೆಮೊರೀಸು ನೆನಪಾಗುತ್ತೆ, ಇಲ್ಲಾಂತಂದರೆ ಮರ್ತೋಗ್ಬಿಡ್ತೀವಿ. ಬುಕ್ ತೋರಿಸ್ದೆ ಎಲ್ಲ ಶಿಕ್ಷಣ ಫೌಂಡೇಶನ್ದು 2-3 ಏನೋ ನನ್ನ ಹತ್ರ ಮಾಡ್ಕೊಂಡೇ ಇದ್ದೀನಿ, ಯಾಕಂದರೆ ಪೇಜಸ್ ಇದ್ದಾವೆ ಅಂದ್ಬಿಟ್ಟು. ಈ ಬುಕ್ಕಲ್ಲಿ ಏನು ಗೊತ್ತಾ, ಗೊತ್ತಿದ್ದೀನಿ ಅವಾಗ ಹಿಂಗಿತ್ತು ನೋಡೋಣ ಹ್ಯಾಂಡ್ ರೈಟಿಂಗ್. KM ದಿವ್ಯಶ್ರೀ 7ನೇ ತರಗತಿ, GHPS ಸ್ಕೂಲ್ ಕುಪ್ಪಹಳ್ಳಿ. ಎಷ್ಟು ಪೇಜ್ಗಟ್ಟಲೆ ಬರೆದಿದ್ದೀನಿ ನಾನು. ಸೊ ನಮ್ಮಪ್ಪ ಒಂದು ಪ್ರೌಡ್ ಫೀಲು, ನಮ್ಮಮ್ಮ ಈಗಲೂ ಅಷ್ಟು ಯಾರಿಗಾದ್ರೂ ಆಗಲಿ 7th ಅಂದರೆ 7ನೇ ಕ್ಲಾಸಲ್ಲೇ ಅವಳು ಡೆಲ್ಲಿಗೆ ಹೋಗಿ ಬಂದಿದ್ದಾಳೆ ಅಂತ ಹೇಳ್ಕೊತಾರೆ. ಬಟ್ ನಾನು ಹೇಳ್ತೀನಿ ನಮ್ಮಮ್ಮಂಗೆ, ಅಮ್ಮ ಏನಕ್ಕೆ ಕೇಳ್ತಾರೆ ಯಾರಿಗೂ ಏನೂ ಹೇಳ್ಬಾರ್ದು, ಸೊ ಏನಕ್ಕೆ ಹೇಳ್ತೀಯ ಬಿಡು ನೀನು ಅಂತಂದರೆ. ಇವಾಗಲೂ ನಾನು ಎಷ್ಟು ಸತಿ ನಮ್ಮಮ್ಮ ಬೈತೀನಿ, ಅಮ್ಮ ಹೇಳ್ಬೇಡ ಅಂತಾನೆ. ಬಟ್ ಆದರೂ ಅವ್ರು ಹೇಳ್ತಾನೆ ಇರ್ತಾರೆ. ಸೊ ಅದು ಅವ್ರ ಖುಷಿ ಅಂತ ನಾನು ಬಿಟ್ಬಿಟ್ಟಿದ್ದೆ, ಏನೂ ಹೇಳೋಕ್ಕೋಗಲ್ಲ. ಓಕೆ, ಇದೆಲ್ಲ ಆಯಿತು. ಆಮೇಲೆ ಟ್ರಿಪ್ ಹೋಗಬೇಕು. ಟೋಟಲ್ಲು 10 days ಇದ್ದಿದ್ದು ಟ್ರಿಪ್ಪು. ನಾವು ಹೋಗಿದ್ದು ಟ್ರೈನಲ್ಲಿ. ಆನ್ ದ ವೇ 3 days, ಹೋಗ್ತಾ 3 days, ಬರ್ತಾ 3 days, ಅಲ್ಲಿ 4 days ಅಂತ ಇದೆ.
ಅಲ್ಲಿ 4 ಡೇಸ್ ಅಂತ ಇದ್ದಿದ್ದು. ಸೊ ಅದಕ್ಕೆ ಹೊಸ ಬಟ್ಟೆ ಬೇಕಿತ್ತು. ಲಿಟ್ರಲಿ ಅವಾಗಂತೂ ಬರ್ಡೇಗೆ ಒಂದು ಸತಿನಾದರೂ ಬಟ್ಟೆ ಕೊಡಿಸೋದು, ಅಥವಾ ನಮಗೆ ಸ್ವಲ್ಪ ಮಹಾಶಿವರಾತ್ರಿ ಸ್ವಲ್ಪ ಗ್ರ್ಯಾಂಡ್ ಹಬ್ಬ ಅಲ್ವಾ, ಸೊ ಹಬ್ಬಕ್ಕೆ ಕೊಡಿಸ್ತಿದ್ವು. ಬರ್ತಡೇಗೂ ಕೊಡಿಸ್ತಿರ್ಲಿಲ್ಲ, ಹಬ್ಬಕ್ಕೆ ಕೊಡಿಸ್ತಿದ್ರು. ಬಟ್ ಅದು ಟ್ರಿಪ್ ಹೋಗ್ತಾಯಿದ್ದೀನಿ ಅಂತ ನನಗೆ ನಮ್ಮಪ್ಪ ಅವತ್ತು ಈವ್ನಿಂಗ್ ಕರ್ಕೊಂಡು ನನ್ನನ್ನು ಹೋಗಿ ಚಿಕ್ಕಬಳ್ಳಾಪುರಕ್ಕೆ 4-5 ಜೊತೆನೇನೋ ಹೊಸ ಬಟ್ಟೆ ತೊಗೊಂಬಂದೆ. ಸೊ ಅಷ್ಟೊಂದು ಹೊಸ ಬಟ್ಟೆ ತೊಗೊಬಂದಿದ್ದು ಫಸ್ಟ್ ಟೈಮ್ ಅನಿಸುತ್ತೆ ನನಗೆ. ಯಾಕಂತಂದ್ರೆ ಯಾವಾಗೋ ವರ್ಷಕ್ಕೊಂದೊಂದು ಕೊಡಿಸ್ತಾ ಇರೋ ಹತ್ರ ಅಷ್ಟು ಕೊಡಿಸ್ತಾ ಇದ್ದಾರೆ ಅಂದರೆ ಲಿಟ್ರಲಿ ನಾನಂತೂ ಭೂಮಿ ಮೇಲೇ ಇರಲಿಲ್ಲ ಅಂದ್ಕೊಂಡು ಕುಣಿತಾ ಇದ್ದೆ ಫುಲ್ಲು. ಹ್ಯಾಂಡ್ ರೈಟಿಂಗ್ ನೋಡಿ ಹೆಂಗೈತೆ ಯಪ್ಪ, ನನಗೆ ಗೊತ್ತಿಲ್ಲ ಇದು ಯಾವ್ಯಾವ ಪ್ಲೇಸ್ ಅಂತ. 29 ನವೆಂಬರ್ 2012 ಡೆಲ್ಲಿ ಟೂರ್. ಇಂಡಿಯಾ ಗೇಟು, ಭಾರತದ ಹೆಬ್ಬಾಗಿಲು. 5:30ಕ್ಕೆ ನಾವು ಇಂಡಿಯಾ ಗೇಟ್ಗೆ ಹೊರಟೆವು. ನಾವು ಫೋಟೋವನ್ನು ತೆಗೆಸಿಕೊಂಡಿವಿ. ಆಮೇಲೆ 2ನೇದು ಕುತುಬ್ ಮಿನಾರು. ಓಕೆ, ಏನು ಕೆಂಪುಕೋಟೆ. ಓಕೆ, ಲೋಟಸ್ ಟೆಂಪಲ್ ಮಸ್ತಿತ್ತು. ಮತ್ತು ಅಕ್ಷರಧಾಮ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಅಕ್ಷರಧಾಮ್ ಟೆಂಪಲ್ ಯಪ್ಪ ಎಷ್ಟು ಪೀಸು ಸಖತ್ತಾಗಿತ್ತು ಗೊತ್ತಾ, ತುಂಬ ಇಷ್ಟ ಆಗಿದೆ ಅಕ್ಷರಧಾಮ ಮತ್ತು ಲೋಟಸ್ ಟೆಂಪಲ್ಲೇನೆ. ಮತ್ತು ರಾಷ್ಟ್ರಪತಿ ಭವನ, ಯಾಕೋ ಪೇಜ್ ಹರಿದ್ಬಿಟ್ಟಿದ್ದೀನಿ. ಆಮೇಲೆ ರಾಜ್ಘಾಟ್, ಗಾಂಧೀಜಿಯವರ ಸಮಾಧಿ. ಟೋಟಲ್ಲು 29 ನವೆಂಬರಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೋ ಎಂಡ್ ಮಾಡಿದ್ದೀನಪ್ಪ, ಡೇಟ್ ಹಾಕಿಲ್ಲ. 3 ಡಿಸೆಂಬರು 3 ಅಂತಂದರೆ ಈ ಕಡೆ 3, ಈ ತಿಂಗಳಲ್ಲಿ 3, ಆ ಕಡೆ 3 ತಿಂಗಳು ಅಂತಂದರೆ ಟೋಟಲ್ 6 ದಿನ. 6 ದಿನದ ಮಾತ್ರ ಇದರಲ್ಲಿ ಡಾಕ್ಯುಮೆಂಟ್ ಮಾಡಿದ್ದೀನಿ, ರಿಮೈನಿಂಗ್ ಎಲ್ಲ ಮಾಡ್ದಂಗಿಲ್ಲ ನಾನು. ಸೊ ಟೀಚರ್ಸ್ ಹೇಳ್ತಿದ್ರು ಅಂತ ಸ್ಟಾರ್ಟಿಂಗಲ್ಲಿ ಮಾಡಿದೆ, ಆಮೇಲೆ ಹೋಗ್ತಾ ಬರದೇ ಇಲ್ಲ. ಬುಕ್ ನಿನ್ನ ಇಟ್ಕೊಂಡಿದ್ದೀನಿ. ಸೊ ದಿಸ್ ವಿಲ್ ಬಿ ದ ಮೆಮೊರೀಸ್. ಆ್ಯಂಡ್ ಅಲ್ಲಿ ತೊಗೊಬಂದಿರೋದೊಂದು ತೋರಿಸ್ಬೇಕು ನಾನು. ಒಂಚೂರು ಟೇರ್ ಆಗಿಬಿಟ್ಟೈತೆ, ಒಂಚೂರು ಟೇರ್ ಆಗಿಬಿಟ್ರೆ ಇಲ್ಲಿ ಇರೋದು ದಿವಸ ಇಟ್ಕೊತೀನಿ ಮೆಮೊರೀಸ್ಗೆ. ಸೊ ಅಗೇನ್ ಇನ್ನೊಂದು ಏನಂತಂದರೆ, ಏನೋ ಹೇಳ್ಬೇಕು ಅಂದ್ಕೊಂಡೆ, ಡಿಪ್ರೆಷನ್. ಓಕೆ, ನಮ್ಮಪ್ಪ ಇವಾಗ ಎಲ್ಲಾದ್ರೂ ಡೆಲ್ಲಿ ಪ್ಲೇಸಸ್ಸಲ್ಲಿ ಏನಾದರೂ ಟಿ ವಿಲಿ ನೋಡ್ತಿದ್ರು ಅಂತ ಇಟ್ಕೊಳ್ಳಿ, ಕೇಳ್ತಾರೆ ಈ ಪ್ಲೇಸ್ಗೆ ಹೋಗಿದ್ದ ಅಂತ. ಬಟ್ ಬೇಜಾರು ಏನಂತಂದರೆ ತಾಜ್ ಮಹಲ್ ಕರ್ಕೊಂಡು ಹೋಗಿಲ್ಲ ಆಗ್ರಾಗೆ. ಬಟ್ ಸ್ವಲ್ಪ ಏನೋ ತುಂಬ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಅಂತೇನೋ ಹಾಗೆ ಹೇಳಿರೋದು ನನಗೆ ನೆನಪು. ಸೊ ಹಂಗಾಗಿ ಅದು ತಾಜ್ ಮಹಲ್ ಕರ್ಕೊಂಡೋಗಿಲ್ಲ. ನಿಮಗೆ ಒಂದು 8-9 ಪ್ಲೇಸಸ್ ನೋಡ್ಕೊಬಂದಿದ್ದೀವಿ. ಇಲ್ಲಿಂದ ನಾವು ಹೋಗಿದ್ದು ಟೋಟಲ್ಲು 4 ಮೆಂಬರ್ಸು. ಚಿಕ್ಕಬಳ್ಳಾಪುರದಿಂದ 4 ಮೆಂಬರ್ಸ್ ಹೋಗಿದ್ರಲ್ಲ, ನಾನು, ಕಾವ್ಯ, ಭವ್ಯ, ಅವಳಿಗೆ ಸಾಯಿ ಕುಮಾರ ಏನೋ ಅವನೊಬ್ಬ ಬಾಯ್, ಇವರಿಬ್ಬರು ಭವ್ಯ ಕಾವ್ಯ ಅಂತ ಏನು ಹೇಳಿದ್ರು. ನಮ್ಮ ಪಕ್ಕದೂರವರು ಒಂದೇ ಸ್ಕೂಲವರು. ಬಟ್ ನಾನು ಮಾತ್ರ ನಮ್ಮ ಸ್ಕೂಲಿಂದ ಒಬ್ಬಳು, ಅವ್ಳಿಗೇನೋ ಅಷ್ಟೇ ಅವ್ರ ಸ್ಕೂಲಿಂದ ಅವನೊಬ್ಬಳುಗ ಅಲ್ವಾ. ಸೊ ಹಂಗಾಗಿ ಅವರಿಬ್ಬರು ಹುಡುಗಿರು ಯಾವಾಗ ಜೊತೆಯಲ್ಲಿ ಇರ್ತಿದ್ರು, ನನ್ನನ್ನು ಅವನ ಜೊತೆ ಕಳಿಸ್ತಿದ್ರು. ಎಲ್ಲ ಬಿಟ್ಟೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬಿಬ್ರು ಕೈ ಹಿಡ್ಕೊಂಡು ಪ್ಲೇಸಸ್ ನೋಡೋದಕ್ಕೆಲ್ಲ ಹೋಗ್ಬೇಕಿತ್ತು. ಲಿಟ್ರಲಿ ನನಗಂತೂ ಅವನ ಜೊತೆ ಹೋಗೋಕ್ಕಾಗದೆ ಇರೋಕ್ಕಾಗದೆ ನಾನು ಹತ್ಕೊಂಡೇ ಬಿಡ್ತಾಯಿದ್ನಿ. ಒಂದು ಈ ವಿಚಾರಕ್ಕೆ ಅಳ್ತಾಯಿದ್ನಿ, ಬಿಟ್ಟರೆ ಇನ್ನು ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಟ್ಟು ಅಳ್ತಿದ್ದೆ. ನಂಗೆ ಇವಾಗಲೂ ಪಿ ಜಿಗೆಲ್ಲ ಹೋಗ್ಬಿಟ್ರೆ ಅಳುನೇ ಬಂದುಬಿಡುತ್ತೆ. ಸೊ ಆಗಲೂ ಅಷ್ಟೊತ್ತು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿಬಿಡ್ತಿದ್ದೆ ನಾನು. ಸೊ ಹಂಗಾಗಿ ರೋಮಿಂಗ್ ಇರೋ ನಮ್ಮ ಟೀಚರ್ಸ್ ಫೋನ್ಗೆಲ್ಲ ರೋಮಿಂಗ್ ಇರ್ತಿತ್ತಲ್ಲ, ಆಗೆಲ್ಲ ಕಾಲ್ ಮಾತಾಡಬೇಕಿದ್ರೆ ಅವರು ನಮ್ಮ ಟೀಚರ್ಸ್ ಫೋನಿಂದ ಮಾತಾಡ್ತಿದ್ವಿ. ನಾನು ಮಾತೇ ಆಡ್ತಾ ಇರಲಿಲ್ಲ, ಯಾಕಂತಂದರೆ ನಾನು ಅಳೋದ್ರಲ್ಲಿ ಬ್ಯುಸಿ ಇರ್ತಿದ್ದೆ. ನಮ್ಮ ಅಪ್ಪ ನಂಬರೇ ಕೊಟ್ಟಿದ್ದೆ. ಅವ್ರೇನಾದರೂ ಕಾಲ್ ಮಾಡಿದ್ರೆ ಆ ಕಡೆಯಿಂದ ಅವ್ರು ಮಾತಾಡೋದು ಮಾತ್ರ ಕೇಳಿಸ್ಕೊತಿದ್ದೆ. ಈ ಕಡೆ ನನ್ನ ಪಾಡನ್ನ ನಾನು ಧಾರಾಕಾರ ಸುರಿಸ್ತಾ ಇದ್ದೆ. ಯಾಕೆ ಅಂತಂದರೆ ನನಗೆ ಈ ಕಡೆ ಟ್ರಿಪ್ ಹೋಗೋಕ್ಕೂ ಇಷ್ಟ, ಬಟ್ ಇವ್ರನ್ನ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಬಟ್ ಈ ಆಪರ್ಚುನಿಟಿ ಮಿಸ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಲಾಸೇ ನನ್ನ ಲೈಫಲ್ಲಿ ಅಂದ್ಬಿಟ್ಟು ಹೋಗಿದ್ದೆ. ಬಟ್ ಹೋದ್ಮೇಲೆ ಇಂಥವೆಲ್ಲ ಫೇಸ್ ಮಾಡಿಕೊಂಡು ಬರೀ ಅಳ್ಳೋದೇ ನನ್ನ ಕೆಲಸ. ಸ್ವಲ್ಪ ಹೋಮ್ ಸಿಕ್ ಟೈಪ್ ನಾನು, ಮನೇಲೇ ಇರೋದು, ಜಾಸ್ತಿ ಅಟ್ಯಾಚ್ಮೆಂಟ್. ಈ ಒಂದು ವಿಚಾರಕ್ಕೆ ನನಗೆ ಮದುವೆ ಆದರೆ ಅಂತ ಭಯ ಇರೋದು. ಸ್ವಲ್ಪ ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ ಸ್ನಾನ ಮಾಡಿ ಚೆನ್ನಾಗಿ ಮಲಗಿದ್ದೀನಿ, ಹಳೆ ಮನೇಲಿ ಮಲಗಿದ್ದೀನಿ. ನನಗೆ ಹೆಂಗೆ ಫೀಲ್ ಆಗ್ತೈತೆ ಅಂದರೆ, ಇನ್ನು ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾನೇ ಇದ್ದೀನಿ ಒಂದು ಲೆವೆಲ್ಗೆ, ಒಂಥರ ಏನೋ ಮೂಮೆಂಟ್ ಬಾಡಿಲೋ. ಇಷ್ಟೇ ಈ ವ್ಲಾಗು. ಕೆಲವೊಂದೆಲ್ಲ ಇದನ್ನ ಮೇಜರಾಗಿ ಡೆಲ್ಲಿಗೆ ಹೋಗಿರೋದನ್ನು ನಿಮ್ಗಳ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೆ. ಸೊ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.